ಈ ಸೊಸೈಟಿಯಲ್ಲಿ ಕೆಟ್ಟ ನೀಚ ರಾಜಕಾರಣಿಗಳ ವ್ಯವಸ್ಥೆ ನಡೀತಾ ಇದೆ ಅಂತ ಎಲ್ಲ ಪ್ರಜೆಗಳಿಗೆ ಗೊತ್ತು. ಬಟ್ ಅವ್ರದ್ದು ಏನು ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ. ಸೊ ಅವರು ಏನು ನಡೀತಾನೆ ಇಲ್ಲ, ಏನು ಆಗೇ ಇಲ್ಲ ಅಂತ ನಾಟಕ ಮಾಡಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಒಂದು ದಿನ ಬರುತ್ತೆ, ಆ ಕೆಟ್ಟ ರಾಜಕೀಯ ನಾಯಕರು ಸಿಂಹಾಸನವೇರಿ ರಾಯಭಾರಿ ಮಾಡಬೇಕಾದ್ರೆ ಒಂದು ಸುನಾಮಿ ಕ್ರಿಯೇಟ್ ಮಾಡ್ತಾರೆ. ಅದು ನ್ಯಾಷನಲ್ ಎಮರ್ಜೆನ್ಸಿನೇ ಇರಬಹುದು, ಆರ್ಟಿಕಲ್ 370 ಇರ್ಬೋದು, ಮಣಿಪುರೇ ಇರ್ಬೋದು. ಆ ಸುನಾಮಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಹೊಡ್ಕೊಂಡು ಹೋಗ್ತಾರೆ. ಯಾಕಂದರೆ ಈ ಪ್ರಕೃತಿ ವಿಕೋಪಕ್ಕೆ, ಪೊಲಿಟಿಕಲ್ ಪಾರ್ಟಿಯ ಪವರ್ನ ದಾಹಕ್ಕೆ ಯಾವುದೇ ಕಾಲದಲ್ಲಿ ಇರಲಿ, ಏನ್ಷಿಯಂಟ್ ಹಿಸ್ಟ್ರಿನೇ ಇರಲಿ, ಮಿಡಿವಲ್ ಹಿಸ್ಟ್ರಿನೇ ಇರಲಿ, ಮಾಡರ್ನ್ ಹಿಸ್ಟ್ರಿನೇ ಇರಲಿ, ಅಮಾಯಕ ಪ್ರಜೆಗಳೇ ಬಲಿಯಾಗ್ತಾ ಇರ್ತಾರೆ. ಬೇಕಂದರೆ ಸ್ವಲ್ಪ ಇತಿಹಾಸದ ಪುಟಗಳು ತಿರಿಸಿ ನೋಡು. ಅದಕ್ಕೆ ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ನುಡಿಮುತ್ತನ್ನು ಹೇಳಿದ್ದು, ನಿನ್ನೊಳಗಿನ ಕಿಚ್ಚು ನಿನ್ನನ್ನು ಸುಡುವುದಲ್ಲದೆ ನೆರಮನೆಯನ್ನು ಸುಡುವುದಯ್ಯ ಕೂಡಲ ಸಂಗಮ ದೇವ ಅಂತ ಅಂದಿದ್ರು. ನಿನ್ನ ಅಕ್ಕಪಕ್ಕದವರನ್ನು ಪ್ರೀತಿ ಮಾಡು. ಕುವೆಂಪು ಅವರ ಏನೇ ಆಗು ಮೊದಲು ಮಾನವನಾಗು ಅನ್ನೋ ಸಿದ್ಧಾಂತವನ್ನು ಅಳವಡಿಸ್ಕೋ. ಜಾತಿ, ಕಲರು, ಗೋತ್ರ, ನಕ್ಷತ್ರಗಳು ನೋಡಕ್ಕೆ ಹೋಗಬೇಡ. ಯಾಕೆಂದ್ರೆ ಈ ಜಾತಿ ಕುಲದ ಕಿಚ್ಚಿಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಭೇದ ಭಾವ ಗೊತ್ತಿಲ್ಲದಂಗೆ ಎಲ್ಲರನ್ನೂ ಸುಡುತ್ತದೆ.